कैमरा के सामने, टीवी कैमरा के सामने कितना लाए हो? अच्छा, लाओ लाओ। और ऐसे कुर्ते में रख देते हैं। टीवी पे देखा कि नहीं देखा आपने? और चेहरा कितना भोला भाला था, ऐसा ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಪಶ್ಚಿಮ ಬಂಗಾಳದಲ್ಲಿ 15 ವರ್ಷದ ಮಮತಾ ಬ್ಯಾನರ್ಜಿ ನೇತೃತ್ವದ ಟಿಎಂಸಿ ಅಧಿಕಾರವನ್ನ ಕಳೆದುಕೊಂಡು ಬಿಜೆಪಿ ಪ್ರಪ್ರಥಮ ಬಾರಿಗೆ ಅಧಿಕಾರವನ್ನ ಹಿಡಿದಿದೆ. ಹಾಗಾದ್ರೆ ಪಶ್ಚಿಮ ಬಂಗಾಳದಲ್ಲಿ ಏನೇನಾಗ್ತಾ ಇದೆ ಎಲ್ಲಾ ವಿಚಾರವನ್ನು ಕೂಡ ಗಮನಿಸ್ತಾ ಹೋಗೋಣ. ಸರ್ಕಾರದ ಒಂದಷ್ಟು ಪಾಸಿಟಿವ್ ವಿಚಾರಗಳನ್ನು, ಹಾಗೆ ನೆಗೆಟಿವ್ ಆಗಿ ಏನೇನು ಚರ್ಚೆ ಆಗ್ತಿದೆ, ಒಟ್ಟಾರೆ ಎಲ್ಲ ವಿಚಾರವನ್ನು ಕೂಡ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಯಾವುದೋ ಒಂದು ಸೈಡೆಡ್ ಸುದ್ದಿಯನ್ನ ಮಾತ್ರ ನಿಮ್ಮ ಗಮನಕ್ಕೆ ತರುವಂತ ಕೆಲಸವನ್ನ ನಾನು ಮಾಡೋದಿಲ್ಲ. ಬಂಧುಗಳೇ, ಆರಂಭದಲ್ಲಿ ಒಂದು ವಿಡಿಯೋವನ್ನ ಗಮನಿಸಿದರೆ ಆ ವಿಡಿಯೋ ಇದೀಗ ಟ್ವಿಟರ್ ಸೇರಿದಂತೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ವಿಪರೀತ ವೈರಲ್ ಆಗ್ತಾ ಇದೆ. ಒಂದಷ್ಟು ಜನರಿಗೆ ಅದು ಏನು ಅಂತ ಈಗಾಗಲೇ ಗೊತ್ತಾಗಿರಬಹುದು, ಇನ್ನೊಂದಷ್ಟು ಜನರಿಗೆ ಏನು ಎನ್ನುವಂತ ಕುತೂಹಲ ಇರುತ್ತೆ. ಮೊದಲು ಆ ವಿಡಿಯೋದ ವಿಚಾರದ ಮೂಲಕವೇ ಇವತ್ತಿನ ಈ ವಿಡಿಯೋವನ್ನು ನಾನು ಆರಂಭಿಸ್ತಾ ಇದ್ದೇನೆ. ಬಂಧುಗಳೇ, ಈಗ ವೈರಲ್ ಆಗ್ತಿರುವಂತ ವಿಡಿಯೋ ಇದೆಯಲ್ಲ, ಇದು ಹೆಚ್ಚು ಕಡಿಮೆ 2014ಕ್ಕೆ ಸಂಬಂಧಪಟ್ಟಂತ ವಿಡಿಯೋ. ಆ ವಿಡಿಯೋದಲ್ಲಿ ಕಾಣಿಸ್ಕೊಂಡಿರುವಂತವ್ರು ಯಾರು ಅಂದ್ರೆ ಪಶ್ಚಿಮ ಬಂಗಾಳದ ಈಗಿನ ನೂತನ ಮುಖ್ಯಮಂತ್ರಿಗಳಾಗಿರುವಂತ ಸುವೇಂದು ಅಧಿಕಾರಿ. ಏನ್ ಆರೋಪ ಅನ್ನೋದನ್ನ ಗಮನಿಸೋಣ. ಬಂಧುಗಳು, ಏನಾಗಿತ್ತು ಅಂದ್ರೆ ಸುವೇಂದು ಅಧಿಕಾರಿ ಆಗ ಟಿಎಂಸಿಯಲ್ಲಿ ಸಂಸದರಾಗಿದ್ರು. ಬರೀ ಸಂಸದಲ್ಲ, ತುಂಬಾ ಪ್ರಭಾವಿ ಸಂಸದ. ಮಮತಾ ಬ್ಯಾನರ್ಜಿ ಅವರ ಬಲಗೈ ಅಂತ ಹೇಳಿ ಕರೆಸಿಕೊಳ್ತಾ ಇದ್ರು. ಮಮತಾ ಬ್ಯಾನರ್ಜಿ ಅವರ ಅತ್ಯಾಪ್ತ ವಲಯದಲ್ಲಿ ಸುವೇಂದು ಅಧಿಕಾರಿ ಇದ್ರು. ಟಿಎಂಸಿ ಪಕ್ಷವನ್ನ ಕಟ್ಟಿ ಬೆಳೆಸುವಲ್ಲಿ ಪ್ರಮುಖ ಪಾತ್ರವನ್ನ ಆ ಸಂದರ್ಭದಲ್ಲಿ ಸುವೇಂದು ಅಧಿಕಾರಿ ವಹಿಸಿದ್ರು. ಹಾಗೆ ಏನಾಗುತ್ತೆ ಅಂದ್ರೆ, ಓರ್ವ ಪತ್ರಕರ್ತರೊಬ್ರು ಒಂದು ಕಂಪನಿಯನ್ನ ಸೃಷ್ಟಿ ಮಾಡಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದು ಸ್ಟಿಂಗ್ ಆಪರೇಷನ್ ನಡೆಸ್ತಾರೆ. ಅದನ್ನ ನಾರದ ಸ್ಟಿಂಗ್ ಆಪರೇಷನ್ ಎನ್ನುವ ರೀತಿಯಲ್ಲಿ ಆಗ ಪ್ರಸಿದ್ಧಿಯನ್ನು ಪಡೆದಿತ್ತು. ಹೆಚ್ಚು ಕಡಿಮೆ 2 ವರ್ಷಗಳ ಕಾಲ ನಡೆದಂತ ಸ್ಟಿಂಗ್ ಆಪರೇಷನ್ ಏನು ಅಂದ್ರೆ, ನಾನು ಇಂಥದೊಂದು ಸಂಸ್ಥೆಯನ್ನ ಅಂದ್ರೆ ಇಂಥದೊಂದು ಕಂಪನಿ ಇದೆ ನಂದು, ಇದಕ್ಕೆ ಜಾಗ ಬೇಕು ಅಥವಾ ಇನ್ನೊಂದೇನೋ ಬೇಕು ಎನ್ನುವಂತ ರೀತಿಯಲ್ಲಿ ಅದಕ್ಕೆ ನೀವು ಹೇಗೆ ಅಂದ್ರೆ ಜಾಗವನ್ನ ಕೊಡ್ತೀರಿ ಅಥವಾ ಇನ್ನೊಂದೇನೋ ಸರ್ಕಾರದ ಕಡೆಯಿಂದ ನನಗೆ ಏನು ನೆರವನ್ನ ಕೊಡ್ತೀರಿ ಎನ್ನುವ ರೀತಿಯಲ್ಲಿ ಸ್ಟಿಂಗ್ ಆಪರೇಷನ್ ಅನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಬಹುತೇಕರೆಲ್ಲರೂ ಕೂಡ ಟಿಎಂಸಿ ನಾಯಕರು ಲಂಚವನ್ನ ಕೇಳಿದ್ರು ಎನ್ನುವಂತ ವಿಚಾರ ಆ ವಿಡಿಯೋದಲ್ಲಿ ದಾಖಲಾಗಿರುತ್ತೆ. ಅದರಲ್ಲಿ ಸುವೇಂದು ಅಧಿಕಾರಿ ಕೂಡ ಒಬ್ಬರು. ಲಂಚವನ್ನ ಕೊಡಲಾಗತ್ತೆ, ಅವರು ಪೇಪರ್ನಲ್ಲಿ ಅದನ್ನ ಮಡಿಸಿಟ್ಟು ತಮ್ಮ ಜೇಬಿಗೆ ತುರುಕಿಕೊಳ್ತಾರೆ. ಆ ವಿಡಿಯೋ ರಿಲೀಸ್ ಆಗ್ತಾ ಇದ್ದ ಹಾಗೆ ಪಶ್ಚಿಮ ಬಂಗಾಳದಲ್ಲಿ ದೊಡ್ಡ ಮಟ್ಟಿಗಿನ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗ್ಬಿಟ್ಟಿತ್ತು. ಸುವೇಂದು ಅಧಿಕಾರಿ, ಮುಕುಲ್ ರಾಯ್, ಹೀಗೆ ಸಾಕಷ್ಟು ಜನರ ಹೆಸರು ಅದರಲ್ಲಿ ಕೇಳಿ ಬಂದಿತ್ತು. ಸಾಕಷ್ಟು ಜನರಿಗೆ ಸಂಬಂಧಪಟ್ಟಂತ ವಿಡಿಯೋ ಕೂಡ ರಿಲೀಸ್ ಆಗಿತ್ತು. ಆ ವಿಡಿಯೋ ಏನನ್ನ ಸಾರಿ ಹೇಳ್ತಾ ಇತ್ತು ಅಂದ್ರೆ, ಟಿಎಂಸಿಯ ನಾಯಕರು ಅದೆಂಥ ಭ್ರಷ್ಟರು, ಎಂಥ ಲಂಪಟರು, ಎಂತಹ ಮೋಸಗಾರರು ಅನ್ನೋದನ್ನ ಜಗತ್ತಿಗೆ ಅದು ಸಾರಿ ಸಾರಿ ಹೇಳ್ತಾ ಇತ್ತು. ಮಮತಾ ಬ್ಯಾನರ್ಜಿ ಹೇಳ್ತಿರ್ತಾರೆ, ನಾನು ಯಾವಾಗಲೂ ಕೂಡ ಕ್ಲೀನ್ ಸರ್ಕಾರವನ್ನ ಕೊಡ್ತೀನಿ ಎನ್ನುವಂತ ರೀತಿಯಲ್ಲಿ ಆ ಸಂದರ್ಭದಲ್ಲಿ ಹೇಳ್ತಾ ಇದ್ರಲ್ಲ. ಆದ್ರೆ ಅವರದ್ದೇ ಸರ್ಕಾರದ ಇವರೆಲ್ಲರೂ ಕೂಡ ಸಿಕ್ಕಾಕೊಂಡಿದ್ರ. ಇದು ಒಂದು ಕಡೆಯಿಂದ ಆ ಸಂದರ್ಭದಲ್ಲಿ ಎಲ್ಲವೂ ಕೂಡ ಆಯಿತು. ಅದಾದ ಬಳಿಕ ಸಿಬಿಐ ತನಿಖೆ, ಇಡಿ ತನಿಖೆ, ಹೈಕೋರ್ಟ್ ಕೂಡ ಅದರಲ್ಲಿ ಮಧ್ಯಪ್ರವೇಶವನ್ನ ಮಾಡಿತ್ತು. ಇಂಥದ್ದೆಲ್ಲವೂ ಕೂಡ ಆಗ್ತದೆ. ಈ ಕ್ಷಣಕ್ಕೂ ಕೂಡ ಇವತ್ತಿಗೂ ಕೂಡ ತನಿಖೆ ನಡೀತಾ ಇದೆ. 2021ರ ಸಂದರ್ಭದಲ್ಲಿ ಒಂದಷ್ಟು ಜನರನ್ನು ಬಂಧಿಸಲಾಯಿತು. ಅವರೆಲ್ಲರೂ ಕೂಡ ಜಾಮೀನು ಪಡ್ಕೊಂಡು ಹೊರಗಡೆ ಬಂದಿದ್ದಾರೆ. ಅದಾದ ಬಳಿಕ ಆ ತನಿಖೆ ನಡೀತಾನೆ ಇದೆ. ಆದ್ರೆ ಒಂದು ಹಂತಕ್ಕೆ ಇಂದಿಗೂ ಕೂಡ ಹೋಗಿ ತಲುಪಿಲ್ಲ. ನಮ್ಮ ದೇಶದ ದುರಂತವೇ ಅದು. ಯಾವುದಾದ್ರೂ ಇಂತಹ ಪ್ರಕರಣಗಳು ಬಂದ ಸಂದರ್ಭದಲ್ಲಿ 20 ವರ್ಷ, 30 ವರ್ಷ, 40 ವರ್ಷ, 50 ವರ್ಷ ಹಿಂಗೆ ನಡೀತಾನೆ ಇರುತ್ತೆ. ಆರೋಪಿಗಳು ಒಂದಷ್ಟು ಜನ ಸತ್ತೋಗ್ಬಿಟ್ಟಿರ್ತಾರೆ, ಇನ್ನೇನೇನೋ ಆಗಿರುತ್ತೆ. ಈ ಪ್ರಕರಣದಲ್ಲೂ ಕೂಡ ಹಾಗೆ ಆಯಿತು. ಈಗ ವೈರಲ್ ಆಗೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಆ ವಿಡಿಯೋದಲ್ಲಿ ಇದ್ದಂಥವ್ರು ಸುವೇಂದು ಅಧಿಕಾರಿ ಈಗ ಬಿಜೆಪಿಯಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ ಎನ್ನುವಂತ ಕಾರಣಕ್ಕಾಗಿ. ಅಂದ್ರೆ ಏನಾಯ್ತು ಅಂದ್ರೆ, ಆ ವಿಡಿಯೋದಲ್ಲಿ ಇದ್ದಂತ ಇಬ್ರು, ಸುವೇಂದು ಅಧಿಕಾರಿ ಹಾಗೆ ಮುಕುಲ್ ರಾಯ್, ಇಬ್ರು ಕೂಡ ಬಿಜೆಪಿಯನ್ನ ಸೇರ್ಪಡೆ ಆದ್ರು. ಅದಾದ ಬಳಿಕ ಸುವೇಂದು ಅಧಿಕಾರಿ ಬೇರೆ ಬೇರೆಯವರ ಪ್ರಕರಣದಲ್ಲಿ ಅರೆಸ್ಟ್ ಆದ್ರೂ ಕೂಡ ಸುವೇಂದು ಅಧಿಕಾರಿ ಅರೆಸ್ಟ್ ಆಗಿರಲಿಲ್ಲ. ಈಗ ಯಾಕೆ ಜನ ವೈರಲ್ ಮಾಡಿ ಏನನ್ನ ಪ್ರಶ್ನೆ ಮಾಡ್ತಿದ್ದಾರೆ ಅಂದ್ರೆ, ನೋಡಿ, ನರೇಂದ್ರ ಮೋದಿ ಅವರು ಕೂಡ ಆಗ ಸುವೇಂದು ಅಧಿಕಾರಿ ಅಥವಾ ಬೇರೆ ಬೇರೆ ಹೆಸರನ್ನ ಪ್ರಸ್ತಾಪವನ್ನ ಮಾಡಿ ತೀವ್ರ ಟೀಕೆಯನ್ನು ಮಾಡಿದ್ರು. ಅವರೆಲ್ಲರೂ ಕೂಡ ಭ್ರಷ್ಟರು, ಕಳ್ಳರು ಅನ್ನೋ ರೀತಿಯಲ್ಲೂ ಕೂಡ ಕರೆದಿದ್ರು. ಆದ್ರೆ ಅದೇ ಬಿಜೆಪಿ ಯಾರನ್ನ ಭ್ರಷ್ಟರು ಅಂತ ಹೇಳಿತ್ತೋ ಅವರನ್ನ ಬಿಜೆಪಿ ಆಹ್ವಾನಿಸುತ್ತೆ. ಅವರಿಗೆ ಇವತ್ತು ಮುಖ್ಯಮಂತ್ರಿ ಪಟ್ಟವನ್ನು ಕೂಡ ಕೊಟ್ಟು ಬಿಟ್ಟಿದೆ. ಆ ವಿಚಾರ ಚರ್ಚೆ ಆಗ್ತಾ ಇದೆ. ಇವರು ಹೇಳುವುದು ಒಂದು, ಮಾಡುವುದು ಇನ್ನೊಂದು ಎನ್ನುವಂತ ರೀತಿಯಲ್ಲಿ. ಇದೊಂದು ವಿಚಾರವನ್ನು ನಿಮ್ಮ ಗಮನಕ್ಕೆ ತರಬೇಕಾಗಿತ್ತು, ತರುವಂತ ಕೆಲಸವನ್ನ ಮಾಡಿದೆ. ಎರಡನೇ ವಿಚಾರ ಈಗ ಬಹಳ ಚರ್ಚೆ ಆಗ್ತಿರೋದೇನಪ್ಪಾ ಅಂದ್ರೆ, ಈಗ ಟಿಎಂಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. ಈ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಒಂದು ನ್ಯಾಯಾಂಗ ಹೋರಾಟವನ್ನು ಆರಂಭಿಸಿದೆ. ಸುಪ್ರೀಂ ಕೋರ್ಟ್ ಅರ್ಜಿಯನ್ನು ಸ್ವೀಕರಿಸಿದೆ. ನಿಮಗೆ ತಕರಾರು ಅರ್ಜಿ ಏನಾದರೂ ಇದ್ರೆ ಸಲ್ಲಿಸಿ ಎನ್ನುವಂತ ರೀತಿಯಲ್ಲೂ ಕೂಡ ಹೇಳಿದೆ. ಪ್ರಮುಖವಾಗಿ ಟಿಎಂಸಿ ಹೇಳ್ತಾ ಇರೋದು, ಒಂದು 31 ಕ್ಷೇತ್ರಗಳಲ್ಲಿ ನಾವು ಪಡೆದಿರುವಂತ ಅಂದ್ರೆ ಯಾವ ವ್ಯತ್ಯಾಸದಲ್ಲಿ ನಾವು ಸೋತಿದ್ದೇವೋ ಅದಕ್ಕಿಂತ ಹೆಚ್ಚು ಮತಗಳು SIR ಪ್ರಕ್ರಿಯೆಯಲ್ಲಿ ಡಿಲೀಟ್ ಆಗಿದ್ದಾವೆ ಎನ್ನುವಂತ ಆ ವಿಚಾರವನ್ನು ಅವರು ಮೆನ್ಷನ್ ಮಾಡ್ತಿದ್ದಾರೆ. ನೋಡೋಣ, ಸುಪ್ರೀಂ ಕೋರ್ಟ್ನಲ್ಲಿ ಅದೊಂದು ದೊಡ್ಡ ಮಟ್ಟಿಗಿನ ಹೋರಾಟ ಅಂತದೆಲ್ಲವೂ ಕೂಡ ನಡೀಬಹುದು. ಇನ್ನೊಂದು ವಿಚಾರ ಚರ್ಚೆ ಆಗ್ತಿರೋದೇನಪ್ಪಾ ಅಂದ್ರೆ, ಈ ವೆಸ್ಟ್ ಬೆಂಗಾಲ್ನಲ್ಲಿ ಚುನಾವಣಾ ಆಯುಕ್ತರೊಬ್ಬರು ಇದ್ರು. ಪಶ್ಚಿಮ ಬಂಗಾಳದಲ್ಲಿ ಚುನಾವಣಾ ಆಯುಕ್ತರೊಬ್ಬರು ಇದ್ರು. ಅವರ ಹೆಸರು ಮನೋಜ್ ಅಗರ್ವಾಲ್ ಅಂತ ಹೇಳಿ.
ಈ SIR ಪ್ರಕ್ರಿಯೆ ಮೇಲುಸ್ತುವಾರಿಯನ್ನ ಅವರು ವಹಿಸಿದ್ರು. ಒಟ್ಟಾರೆಯಾಗಿ ಚುನಾವಣಾ ಪ್ರಕ್ರಿಯೆ ಕಂಪ್ಲೀಟ್ ಉಸ್ತುವಾರಿಯನ್ನ ಅವರೇ ವಹಿಸಿದ್ರು. ಈಗ ಅದೇ ಮನೋಜ್ ಅಗರ್ವಾಲ್ಗೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಹುದ್ದೆಯನ್ನ ಕೊಡಲಾಗಿದೆ. ಅಂದ್ರೆ ಅವರಿಗೆ ಇದೀಗ ಬಡ್ತಿಯನ್ನ ನೀಡಲಾಗಿದೆ. 1990 ಕೇಡನ್ನ IAS ಅಧಿಕಾರಿ ಅವರು ರಿಟೈರ್ಡ್ ಆಗೋದಕ್ಕೆ ಇನ್ನೊಂದು 1 ತಿಂಗಳು 2 ತಿಂಗಳು ಬಾಕಿ ಇದೆ ಅಷ್ಟೇ. ಈಗ ಚುನಾವಣಾ ಪ್ರಕ್ರಿಯೆ ಮುಗಿದು ಕೇವಲ 1 ವಾರಗಳಲ್ಲಿ ಅವರಿಗೆ ಪ್ರಮೋಷನ್ ಅನ್ನು ನೀಡಲಾಗಿದೆ. ಅದು ಕೂಡ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ, ಅತಿ ದೊಡ್ಡ ಹುದ್ದೆಯನ್ನ ಅವರಿಗೆ ನೀಡಲಾಗಿದೆ. ಇದಕ್ಕೆ ಬಿಜೆಪಿ ಅವರು ಹೇಳ್ತಾ ಇರೋದು ಒಂದು ಸಾಮಾನ್ಯವಾದಂತಹ ಪ್ರಕ್ರಿಯೆ, ಅವರು ಸೀನಿಯರ್ ಆಫೀಸರ್, ಆ ಕಾರಣಕ್ಕಾಗಿ ನಾವು ಕೊಟ್ಟಿದ್ದೇವೆ ಅಂತ. TMC ಆರೋಪ ಏನಪ್ಪಾ ಅಂದ್ರೆ ನಿಮಗೆ ನಾಚಿಕೆ ಆಗಬೇಕು, ಚುನಾವಣಾ ಆಯುಕ್ತರ ಆಗಿದ್ರು, ಅವರು ಚುನಾವಣೆ ಮುಗಿದು 1 ವಾರದ ಒಳಗಡೆ ಅವರಿಗೆ ಅತ್ಯುನ್ನತ ಹುದ್ದೆಯನ್ನು ಕೊಟ್ಟಿದ್ದೀರಿ, ಏನು ಹೇಳೋದಕ್ಕೆ ಹೊರಟಿದ್ದೀರಿ ಎನ್ನುವಂಥ ರೀತಿಯಲ್ಲಿ TMC ಈಗ ಟೀಕೆಯನ್ನ ಮಾಡ್ತಾ ಇದೆ. ಕೇವಲ ಅವರು ಮಾತ್ರ ಅಲ್ಲ, ಮತ್ತೊಬ್ರು ವಿಶೇಷ ವೀಕ್ಷಕರಾಗಿ ಕೆಲಸವನ್ನ ಮಾಡಿದ್ರು. SIR ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗೆ, ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಸುಬ್ರತಾ ಗುಪ್ತಾ ಅಂತ ಹೇಳಿ ಅವರನ್ನ ಇದೀಗ CM ಸಲಹೆಗಾರರನ್ನಾಗಿ ನೇಮಕ ಮಾಡಲಾಗಿದೆ. ಆ ವಿಚಾರವೂ ಕೂಡ ಈಗ ಬಹಳ ದೊಡ್ಡ ಮಟ್ಟಿಗೆ ಚರ್ಚೆಯಲ್ಲಿ ಇದೆ. ಓಕೆ, ಇದಿಷ್ಟು ವಿಚಾರವಾ. ಈಗ ಹಾಗಾದ್ರೆ ಸುವೇಂದು ಅಧಿಕಾರಿ ಏನ್ ಮಾಡ್ತಾ ಇದ್ದಾರೆ ಅದನ್ನ ಗಮನಿಸೋಣ. ಒಂದು ಸಂಪುಟ ಸಭೆ ನಡೆಸಿದ್ರು, ಅದರಲ್ಲಿ ಪ್ರಮುಖ ಒಂದಷ್ಟು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಅದರಲ್ಲಿ ಗಮನ ಸೆಳೆತಿರೋದು ಯಾವುದು ಅಂದ್ರೆ, ಹಿಂದಿನಿಂದಲೂ ಕೂಡ ಪಶ್ಚಿಮ ಬಂಗಾಳದಲ್ಲಿರುವಂತಹ ಆರೋಪಗಳೇನು ಹೇಳಿ, ಬಾಂಗ್ಲಾದಿಂದ ಅಕ್ರಮ ನುಸುಳುಕೋರರು ಬಂದು ನುಗ್ತಾ ಇದ್ದಾರೆ, ಮಮತಾ ಬ್ಯಾನರ್ಜಿ ಅವರನ್ನ ತಮ್ಮ ಓಟಿಗೋಸ್ಕರ ಬಳಸ್ಕೊಳ್ತಾ ಇದ್ದಾರೆ, ಅವ್ರನ್ನ ಸಾಕುವಂತ ಕೆಲಸವನ್ನ ಮಾಡ್ತಿದ್ದಾರೆ, ಮುಂದೊಂದು ದಿನ ಹೀಗೆ ಬಿಟ್ಬಿಟ್ರೆ ಪಶ್ಚಿಮ ಬಂಗಾಳ ಕಂಪ್ಲೀಟ್ ಬಾಂಗ್ಲಾವೇ ಆಗಿಬಿಡುತ್ತೆ, ಇಂಥ ಒಂದಷ್ಟು ಚರ್ಚೆಗಳೆಲ್ಲವೂ ಕೂಡ ಇತ್ತಲ್ಲ. ಈ ಹಿಂದೆ ಅಲ್ಲಿ ಬೇಲಿ ನಿರ್ಮಿಸುವಂತ ಕೆಲಸವನ್ನ ಮಾಡಲಾಗ್ತಾ ಇತ್ತು ಗಡಿಯಲ್ಲಿ. ಎಷ್ಟು ಕಿಲೋಮೀಟರ್? 4097 ಕಿಲೋಮೀಟರ್. ಅದರಲ್ಲಿ 3240 ಕಿಲೋಮೀಟರ್ ಬೇಲಿ ಆಗಿದೆ, 850 ಕಿಲೋಮೀಟರ್ ಬೇಲಿ ಬಾಕಿ ಇತ್ತು. ಅದಕ್ಕೋಸ್ಕರ ಆಗ ಕೇಂದ್ರ ಸರ್ಕಾರ ಜಾಗವನ್ನ ಕೇಳಿತ್ತು. ಆ ಜಾಗವನ್ನ ಭೂ ಸ್ವಾಧೀನ ಮಾಡಿಕೊಳ್ಳುವಂತ ಉದ್ದೇಶದಿಂದ ಹಣವನ್ನು ಕೂಡ ಆ ಸಂದರ್ಭದಲ್ಲಿ ಪಾವತಿ ಮಾಡಿತ್ತು. ಆದ್ರೆ ಅದಕ್ಕೆ ಮಮತಾ ಬ್ಯಾನರ್ಜಿ ಆಗ ಆಕ್ಷೇಪವನ್ನು ತೆಗೆದಿದ್ರು. ಅವರ ಸಂದರ್ಭದಲ್ಲಿ ಬೇರೆ ಬೇರೆ ವಿಚಾರಗಳನ್ನು ಹೇಳಿದ್ರು. ಅಲ್ಲಿ ಏನು ಸ್ಥಳೀಯರ ಜೀವನೋಪಾಯಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಗಮನ ಕೊಡಬೇಕು, ಹಾಗೆ ಹೀಗೆ ಅಂತ ಹೇಳಿ ಬೇರೆ ಬೇರೆ ಒಂದಷ್ಟು ಇದನ್ನು ಹೇಳುವ ಮೂಲಕ ಅವರು ಅವಕಾಶವನ್ನ ಮಾಡಿಕೊಟ್ಟಿರ್ಲಿಲ್ಲ ಆಗ ಜಾಗವನ್ನು ಕೊಡೋದಿಕ್ಕೆ, ಬೇಲಿ ನಿರ್ಮಾಣಕ್ಕೆ. ಈಗ ಏನಾಗಿದೆ ಅಂದ್ರೆ, ಸುವೇಂದು ಅಧಿಕಾರಿ CM ಆಗ್ತಾ ಇದ್ದ ಹಾಗೆ ಮೊದಲು ತೆಗೆದುಕೊಂಡಿರುವಂತ ನಿರ್ಧಾರ ಏನಪ್ಪಾ ಅಂದ್ರೆ, BSFಗೆ ಆ ಜಾಗವನ್ನ ಹಸ್ತಾಂತರ ಮಾಡ್ತಾ ಇದ್ದಾರೆ. ಇನ್ನು 45 ದಿನಗಳಲ್ಲಿ BSFಗೆ ಆ ಜಾಗ ಹಸ್ತಾಂತರ ಆಗುತ್ತೆ. ಅವರು ಬೇಲಿಯನ್ನ ಮಾಡ್ತಾರೆ, ಕಂಪ್ಲೀಟ್ ಆಗಿ ಆ ಗಡಿಯನ್ನ ಬಂದ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಚುನಾವಣಾ ಸಂದರ್ಭದಲ್ಲೂ ಕೂಡ ಇದನ್ನೇ ಅವರು ಹೇಳಿದ್ದು. ಚುನಾವಣಾ ಪ್ರಣಾಳಿಕೆಯಲ್ಲೂ ಕೂಡ ಅದೇ ಭರವಸೆಯನ್ನ ಕೊಟ್ಟಿದ್ರು, ನಾವು ಮೊದಲು ಮಾಡುವಂತ ಕೆಲಸ ಬೇಲಿ ನಿರ್ಮಾಣ ಅಥವಾ ಅದನ್ನು ಬಂದ್ ಮಾಡ್ತೀವಿ ಎನ್ನುವ ರೀತಿಯಲ್ಲಿ. ಈಗ CM ಆಗ್ತಾ ಇದ್ದ ಹಾಗೆ ಅಂಥದ್ದೊಂದು ನಿರ್ಧಾರಕ್ಕೆ ಇದೀಗ ಬರಲಾಗಿದೆ. ಅದರ ಆಚೆಗೆ ಏನು, ಬೇರೆ ಬೇರೆ ಕಡೆಗಳಲ್ಲಿ ಗ್ಯಾರಂಟಿಯನ್ನ ವಿಪರೀತ ವಿರೋಧಿಸ್ತಾ ಇದ್ರು ಬಿಜೆಪಿ ನಾಯಕರು. ನಮ್ಮ ರಾಜ್ಯದಲ್ಲಿ ಉಚಿತ ಬಸ್ ಪ್ರಯಾಣ ಅಂದಾಗ ಮಹಿಳೆಯರಿಗೆ ಅದನ್ನ ಹಿಗ್ಗಾಮುಗ ಟ್ರೋಲ್ ಮಾಡಿದ್ರು, ಟೀಕೆಯನ್ನ ಮಾಡಿದ್ರು. ಈಗ ಪಶ್ಚಿಮ ಬಂಗಾಳದಲ್ಲಿ CM ಆಗ್ತಾ ಇದ್ದ ಹಾಗೆ ಉಚಿತ ಬಸ್ ಯೋಜನೆಗೆ, ಮಹಿಳೆಯರಿಗೆ ಉಚಿತ ಬಸ್ ಯೋಜನೆಗೆ ಸುವೇಂದು ಅಧಿಕಾರಿ ಸಹಿಯನ್ನ ಹಾಕಿದ್ದಾರೆ. ಇನ್ನು ಮುಂದೆ ಪಶ್ಚಿಮ ಬಂಗಾಳದಲ್ಲಿ ಮಹಿಳೆಯರಿಗೆ ಬಸ್ ಓಡಾಟ ಉಚಿತವಾಗಿರುತ್ತೆ. ಹೀಗೆ ಒಂದೊಂದೇ ರಾಜ್ಯಗಳಲ್ಲಿ ಇದು ಶುರುವಾಗ್ಬಿಟ್ರೆ ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ. ಓಕೆ, ಇಂಥದ್ದೊಂದಾಗಿದೆ. ಅದೇ ರೀತಿಯಾಗಿ ಏನು ಮಾಡಿದ್ದಾರೆ ಅಂದ್ರೆ, ಈ ಮಮತಾ ಬ್ಯಾನರ್ಜಿಯವರು ಒಂದಷ್ಟು ಯೋಜನೆಗಳನ್ನ ಕಟ್ ಮಾಡಬಹುದು ಎನ್ನುವಂಥ ಚರ್ಚೆ ಎಲ್ಲವೂ ಕೂಡ ನಡೀತಾ ಇತ್ತಲ್ಲ. ಆದ್ರೆ ಮಮತಾ ಬ್ಯಾನರ್ಜಿಯವರ ಒಂದು ಪ್ರಮುಖ ಯೋಜನೆ ಅಂದ್ರೆ ಲಕ್ಷ್ಮೀ ಭಂಡಾರ್ ಯೋಜನೆ. SC/ST ಮಹಿಳೆಯರಿಗೆ ತಿಂಗಳಿಗೆ 1200 ರೂಪಾಯಿ, ಸಾಮಾನ್ಯ ಮಹಿಳೆಯರು 1000 ರೂಪಾಯಿ ಹಾಕೋದು, ಅದನ್ನ ಕಂಟಿನ್ಯೂ ಮಾಡ್ತೀವಿ ಎನ್ನುವಂಥ ರೀತಿಯಲ್ಲಿ ಸುವೇಂದು ಅಧಿಕಾರಿ ಹೇಳಿದ್ದಾರೆ. ಹಾಗೆ ಇನ್ನೊಂದು ಏನು ಸಮಸ್ಯೆ ಆಗಿತ್ತು ಪಶ್ಚಿಮ ಬಂಗಾಳದಲ್ಲಿ ಅಂದ್ರೆ, ಕೇಂದ್ರ ಸರ್ಕಾರದ ಯಾವುದೇ ಯೋಜನೆಗಳು ಕೂಡ ಪಶ್ಚಿಮ ಬಂಗಾಳದಲ್ಲಿ ಇಂಪ್ಲಿಮೆಂಟ್ ಆಗೋದಕ್ಕೆ ಮಮತಾ ಬ್ಯಾನರ್ಜಿ ಅವಕಾಶವನ್ನು ಮಾಡಿಕೊಟ್ಟಿರಲಿಲ್ಲ. ಅದೇ ವಿಪರೀತ ಟೀಕೆ ಆಗಿತ್ತು, ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿದ್ದಂಥ ವಿಚಾರ. ಈಗ ಏನ್ ಮಾಡಿದ್ದಾರೆ ಅಂದ್ರೆ, ಸುವೇಂದು ಅಧಿಕಾರಿ ಅದೆಲ್ಲವನ್ನು ಕೂಡ ಇದಕ್ಕೆ ಒಂದೊಂದಾಗಿ ಜಾರಿಗೆ ತರ್ತಾ ಇದ್ದಾರೆ. ಒಂದ್ 2-3 ಉದಾಹರಣೆ ನೋಡೋದಾದ್ರೆ, ಒಂದು ಆಯುಷ್ಮಾನ್ ಭಾರತ, ಪ್ರಧಾನಮಂತ್ರಿ ಉಜ್ವಲ ಯೋಜನೆ, ಅನ್ನಪೂರ್ಣ ಯೋಜನೆ, ಹಾಗೆ ಭಾರತೀಯ ನ್ಯಾಯ ಸಂಹಿತೆ, ಇದೆಲ್ಲವೂ ಕೂಡ ಇದೀಗ ಜಾರಿ ಆಗ್ತಾ ಇದೆ. ಜೊತೆಗೆ ಇನ್ನೊಂದಷ್ಟು ಯೋಜನೆಗಳೆಲ್ಲವನ್ನೂ ಕೂಡ ತಡೆ ಹಿಡಿಯಲಾಗಿತ್ತು. ಜನಗಣತಿಗೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿರಲಿಲ್ಲ. ಈಗ ಅವೆಲ್ಲವೂ ಕೂಡ ಇದೀಗ ಪಶ್ಚಿಮ ಬಂಗಾಳದಲ್ಲಿ ಶುರು ಆಗ್ತಾ ಇದೆ. ಇದು ಸದ್ಯ ಪಶ್ಚಿಮ ಬಂಗಾಳದಲ್ಲಿ ಆಗ್ತಿರುವಂತ ಬೆಳವಣಿಗೆ. ಇದರ ನಡುವೆ TMC ಪಕ್ಷದೊಳಗಡೆಯೇ ಒಂದಷ್ಟು ಸಂಘರ್ಷ, ಜಟಾಪಟಿ ಅಂತದೆಲ್ಲವೂ ಕೂಡ ಶುರುವಾಗಿದೆ. ಸೋಲನ್ನು ಒಪ್ಪಿದಂತಹ ಅಂದ್ರೆ ಸೋಲಾದಂತಹ ಕಾರಣಕ್ಕಾಗಿ ಅಲ್ಲಿ ಸಹಜವಾಗಿ ಒಂದಷ್ಟು ಸಂಘರ್ಷಗಳೆಲ್ಲವೂ ಕೂಡ ಶುರುವಾಗ್ತಾ ಇದೆ. ಇನ್ನು ಬಿಜೆಪಿ ನೀಟಾದಂಥ ಒಂದು ಸರ್ಕಾರವನ್ನು ಫಾರ್ಮ್ ಮಾಡೋದಕ್ಕೆ ಅವರು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಮುಂದೆ ನೋಡೋಣ ಏನೆಲ್ಲ ಬೆಳವಣಿಗೆ ಆಗುತ್ತೆ, ಕೊಟ್ಟಂತ ಭರವಸೆಗಳೆಲ್ಲವನ್ನು ಕೂಡ ಈಡೇರಿಸ್ತಾರಾ, ಏನ್ ಕತೆ ಎನ್ನುವಂಥ ರೀತಿಯಲ್ಲಿ. ಒಟ್ಟಾರೆಯಾಗಿ ಎರಡೂ ರೀತಿಯಾದಂಥ ಸುದ್ದಿಯನ್ನು ಕೂಡ ನಿಮ್ಮ ಗಮನಕ್ಕೆ ತರುವಂತ ಕೆಲಸವನ್ನು ಮಾಡಿದ್ದೇನೆ. ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.